ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೆನಮ್ಮ. ಎಂಥ ಅವಸ್ಥೆ ಮಾರ್ರೆ, ಮಳೆ ಮಳೆ ಮಳೆ. ರಾತ್ರಿ ಸ್ಟಾರ್ಟ್ ಆಗಿದೆ, ರಾತ್ರಿ ಆಯಿತು, ಬೆಳಿಗ್ಗೆ ಆಯಿತು, ಸಂಜೆ ಆಯಿತು, ಆದರೂ ಕೂಡ ಮಳೆ ಬಿಡುವ ಅಂದಾಜು ಕಾಣ್ತಾ ಇಲ್ಲ. ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಅಲ್ಲ. ಈ ಥರ ಇದು ಮಳೆ ಬಂದುಕೊಂಡಿದ್ರೆ ಹೊರಗೆ ಕೆಲಸ ಮಾಡುವವರಿಗೆ ಎಷ್ಟು ಕಷ್ಟ ಅಲ್ಲ. ಅದರಲ್ಲಿ ಈ ತೋಟದ ಕೆಲಸ ಮಾಡುವವರಿಗೆ ಎಷ್ಟು ಕಷ್ಟ ನೋಡಿ. ಈ ಸೊಳ್ಳೆ ಕಚ್ಚಿಸ್ಕೊಂಡು ಆ ಪ್ಲಾಸ್ಟಿಕ್ಕನ್ನು ಹಾಕಿಕೊಂಡು ಈ ಥರ ತುಂಬ ಕಷ್ಟ ನೋಡಿ. ನಮಗೆ ಮನೆಯೊಳಗೆ ಕೂತ್ಕೊಂಡಿರುವಾಗ ಮಳೆ ಬರುವಾಗ ನೆನಪಾಗುದೇ ಏನಾದರೂ ಬಿಸಿ ಬಿಸಿ ತಿಂಡಿ ಮಾಡಬೇಕಿತ್ತು ಅಂತ ಹೇಳಿಕೊಂಡು ನಾವಂತೂ ಮನೆ ಒಳಗೆ ಚಂದ ತಿಂಡಿ ಕಾಯಿಸ್ಕೊಂಡು ತಿಂದುಕೊಂಡು ಕೂತ್ಕೊಳ್ತೇವೆ. ನನ್ನ ಬಂಗಾರಿ ಅಂತೂ ನೋಡಿ ಅದರ ಬೆಡ್ಡಿಂದ ಏಳುದೇ ಇಲ್ಲ. ನಾವು ಮಾಮೂಲಿ ಅದನ್ನು 6:30 ಗಂಟೆಗೆ, ಬೆಳಿಗ್ಗೆ 6:30 ಗಂಟೆಗೆ ಹೊರಗಡೆ ಮೂತ್ರಕ್ಕೆಲ್ಲ ಕರ್ಕೊಂಡು ಹೋಗ್ತೇವೆ. ಇವತ್ತಂತೂ 6:30 ಅಲ್ಲ 10 ಗಂಟೆ ಆದ್ರೂ ಕೂಡ ಅದರ ಬೆಡ್ಡಿಂದ ಏಳುದೇ ಇಲ್ಲ ಅಂತ ನಾವೇ ಅದನ್ನು ಎತ್ತಿಕೊಂಡು ಹೋಗಿ ಮೂತ್ರ ಎಲ್ಲ ಮಾಡಿಸಿ ಕರ್ಕೊಂಡು ಬಂದು ಒಳಗೆ ಬಿಟ್ಟದ್ದು. ಒಳಗೆ ಬಂದು ಬಿಟ್ಟ ಕೂಡಲೇ ಓಡಿ ಹೋಗಿ ಅದರ ಬೆಡ್ಡಲ್ಲಿ ಮಲಗಿಕೊಂಡೇ ಇರುದು. ಅಲ್ಲ, ನಮ್ಮ ನಾಯಿ ಎಲ್ಲ ಬೆಚ್ಚಗೆ ಬೆಡ್ಡಲ್ಲಿ ಮಲಗಿಕೊಂಡಿದೆ. ಆದ್ರೆ ಈ ಬೀದಿ ನಾಯಿಗಳ ಅವಸ್ಥೆ ಹೇಗೆ ಅಂತ ನೋಡಿ. ಬೀದಿ ನಾಯಿಗಳು ಅಂತೇಳಿ ಅಲ್ಲ, ಎಲ್ಲ ಮೂಕ ಪ್ರಾಣಿಗಳ ಅವಸ್ಥೆ. ಒಂದು ಆಹಾರಕ್ಕಾಗಿ ಎಷ್ಟೊಂದು ಒದ್ದಾಡ್ತುಂಟು, ಎಷ್ಟೊಂದು ಪರದಾಡ್ತುಂಟು ಅಂತ ಹೇಳಿಕೊಂಡು ನಮ್ಮ ಈ ಏರಿಯಾದಲ್ಲಿ ತುಂಬಾ ಬೀದಿ ನಾಯಿಗಳು ಉಂಟು. ಆದ್ರೆ ಈ ಮಳೆ ಬರುವಾಗ ಒಂದೇ ಒಂದು ನಾಯಿಗಳು ಕಾಣುದಿಲ್ಲ. ಮಳೆ ಬಿಟ್ಟಾಗುವಾಗ ಆಹಾರ ಹುಡುಕಿಕೊಂಡು ಅಲ್ಲಿ ಇಲ್ಲೆಲ್ಲ ಹೋಗುದು ಕಾಣ್ತದೆ. ಅದಕ್ಕೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಹೋಟೆಲಿಗೆ ಹೋಗಿ ಮೀನುದು ಗಸಿ ತಕೊಂಡು ಬಂದೇನೆ. ಚಿಕನ್ ಸಾರ ಅಥವಾ ಮೀನ್ ಸಾರ ಏನಾದ್ರು ತರುವ ಅಂತೇಳಿ ಒಂದು 2 ಹೋಟೆಲಿಗೆ ಹೋದೆ. ನಂಗೆ ಇಲ್ಲಿ ಕೂಡ ಸಿಗ್ಲಿಲ್ಲ. ಇಲ್ಲಿ ಒಂದು ಹೋಟೆಲಲ್ಲಿ ನನಗೆ ಮೀನುದು ಗಸಿ ಸಿಕ್ಕಿತ್ತು, ಹಾಗೆ ಅದನ್ನು ತೆಕೊಂಡು ಬಂದೇನೆ. ಹೇಗೆ ಉಂಟು ಅಂತೇಳಿ ಎಲ್ಲ ಗೊತ್ತಿಲ್ಲ. ಗಟ್ಟಿ ಕಟ್ಟಿ ಕೊಟ್ಟಿದ್ದಾರೆ ಕೂಡ, ಬಿಚ್ಚಲಿಗೆ ಕೂಡ ಆಗುದಿಲ್ಲ. ಮೊದಲೇ ನನ್ನ ಕೈ ಮುಂಡು ಮುಂಡು ಬೆರಳು ಬೇರೆ, ಅದರಲ್ಲಿ ಉಗುರು ಬೇರೆ ಇಲ್ಲ, ಹಾಗೆ ಆದ ಕಾರಣ ಬಿಚ್ಚಲಿಗೆ ಕೂಡ ಆಗ್ತಾ ಇಲ್ಲ ಅಂತ. ಇದು ನಾನು ಎಂತ ಮಾಡ್ತಿರೋದು ಅಂತ ಹೇಳಿದ್ರೆ ಅನ್ನ ಕೆಡ್ತಿರೋದು. ಎಂತಕ್ಕೆ ಅಂತ ಹೇಳಿದ್ರೆ ಬೀದಿ ನಾಯಿಗಳಿಗೆ ಊಟ ಹಾಕುವ ಅಂತ ಹೇಳಿಕೊಂಡು. ಅಂದ್ರೆ ಈ ಮಳೆಗೆ ಪಾಪ ಅದಕ್ಕೆ ಹೊರಗಡೆ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ, ಊಟ ಹುಡುಕಿಕೊಂಡು. ಮತ್ತೆ ನಾವು ಯಾರು ಮನುಷ್ಯರು ಕೂಡ ಊಟ ಹೊರಗೆ ತಕೊಂಡೋಗಿ ಹಾಕುದಿಲ್ಲ. ಅಕಸ್ಮಾತ್ ಹಾಕಿದ್ರು ಕೂಡ ಅದು ಈ ಮಳೆ ನೀರಲ್ಲಿ ತೊಳೆದು ಹೋಗ್ತದೆ. ಆದ ಕಾರಣ ನಾಯಿಗಳಿಗೆ ಸರಿಯಾಗಿ ಊಟ ಸಿಗುದಿಲ್ಲ. ಅದಕ್ಕೆ ನಾನು ಊಟ ಹಾಕುವ ಅಂತೇಳಿ ಊಟಕ್ಕೆ ಇಡ್ತಾ ಇರೋದು. ಇದು ನೋಡಿ ಮೀನುದು ಗಸಿ ಹೇಗೆ ಉಂಟು ಅಂತ ಹೇಳಿಕೊಂಡು. ಇದರಲ್ಲಿ ಸ್ವಲ್ಪ ಈರುಳ್ಳಿಯೇ ಜಾಸ್ತಿ ಉಂಟು. ನಾನು ಫಸ್ಟಿಗೆ ನನ್ನ ಬಂಗಾರಿಗೆನೆ ಸ್ವಲ್ಪ ಊಟ ಕಲಸಿ ಹಾಕಿ ನೋಡುವ, ತಿಂತದ ನೋಡುವ ಅಂತ ಹೇಳಿಕೊಂಡು ನಾನೀಗ ನನ್ನ ಬಂಗಾರಿಗೆ ಅಂತೇಳಿ ಊಟ ಕಲಿಸ್ತಿರೋದು. ಇದು ತಿನ್ಲಿಕ್ಕಿಲ್ಲ, ಯಾಕೆಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದ ಕಾರಣ ನನ್ನ ಬಂಗಾರಿಗೆ ಸ್ವಲ್ಪ ಈರುಳ್ಳಿ ಆಗುದಿಲ್ಲ. ಆದ ಕಾರಣ ಅದು ತಿನ್ಲಿಕ್ಕಿಲ್ಲ ಅಂತೇಳಿ ಕಾಣ್ತದೆ. ನೋಡುವ ಹೇಗೆ ತಿಂತದ ಏನು ಅಂತ ಹೇಳಿಕೊಂಡು. ಅದು ತಿನ್ಲಿಕ್ಕಿಲ್ಲ ನೋಡಿ, ದೂರದಲ್ಲಿ ಬಾರಿ ಕಷ್ಟದಲ್ಲಿ ತಿಂತ ಉಂಟು. ಇಲ್ಲದಿದ್ರೆ ನಾವು ಮೀನು ಸಾರು ಚಿಕನ್ ಸಾರು ಎಲ್ಲಾದ್ರೆ ಹಾಕಿರೋದು ಚಂದ ಊಟ ತಿಂತದೆ. ಇವತ್ತು ತಿಂತ ಇಲ್ಲ, ಯಾಕೆಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಉಂಟಲ್ಲ. ನಾವು ಮಾಮೂಲಿ ಪದಾರ್ಥ ಮಾಡುವಾಗ ಈರುಳ್ಳಿ ಏನಾದ್ರೂ ಸಿಕ್ಕಿದ್ರೆ ಅದಕ್ಕೆ ಆಗುದಿಲ್ಲ, ಅದು ಉಗಿತದೆ. ಆದ ಕಾರಣ ಅದು ತಿನ್ನುದಿಲ್ಲ. ನೋಡಿ ಹೋಯ್ತು ನೋಡಿ, ಅದಕ್ಕೆ ಈರುಳ್ಳಿ ಅಂತ ಹೇಳಿದ್ರೆ ಆಗುದಿಲ್ಲ, ಸ್ವಲ್ಪ ದೂರ. ಈಗ ಅನ್ನ ಕೂಡ ರೆಡಿ ಆಯ್ತು ನೋಡಿ, ಬಿಸಿ 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 ಉಂಟು. ನಾನು ವೈಟ್ ರೈಸ್ ಇಟ್ಟದೆ. ಯಾಕೆ ಗೊತ್ತಾ, ನಾವು ಗ್ಯಾಸಲ್ಲಿ ಮಾಡೋದಲ್ಲ. ಗ್ಯಾಸಲ್ಲಿ ಮಾಡೋ ಕಾರಣ ಬಾಯ್ಲ್ ರೈಸ್ ಮಾಡಿದ್ರೆ ತುಂಬಾ ಲೇಟ್ ಆಗ್ತದೆ. ವೈಟ್ ರೈಸ್ ಆದ್ರೆ ಬೇಗ ಆಗ್ತದಲ್ಲ. ಹಾಗಾಗಿ ನಾನೀಗ ಒಂದು ಅಗಾಲದ ಪಾತ್ರಕ್ಕೆ ಹಾಕಿಕೊಂಡಿದ್ದೇನೆ, ಬೇಗ ಇದು ತಣ್ಣಗಾಗ್ಲಿ ಅಂತ ಹೇಳಿಕೊಂಡು. ಇಷ್ಟು ಅನ್ನ ಉಂಟು, ಇಷ್ಟು ಅನ್ನಕ್ಕೆ ಇಷ್ಟು ಮೀನುಗಸಿ ಸಾಕಾಗ್ಬೋದಾ ಮಾರ್ರೆ. ಮೀನು ಸಾರು ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ. ನನಗೆ ಮೀನು ಸಾರು ಇಲ್ಲಿ ಸಿಗ್ಲಿಲ್ಲ. ಇದನ್ನೀಗ ಇದಕ್ಕೆ ಹಾಕಿ ಚಂದ ಮಿಕ್ಸ್ ಮಾಡಿ ನೋಡುವಲ್ಲ. ಅನ್ನ ಎಲ್ಲ ಬಿಸಿ ಇದ್ದ ಕಾರಣ ಕೈಯಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಅದಕ್ಕೆ ಒಂದು ಸ್ಪೂನ್ ತೆಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡಿ ನೋಡುವ. ಇನ್ನೂ ಸ್ವಲ್ಪ ಊಟ ಉಂಟು, ಇನ್ನೊಂದು ಪಾತ್ರದಲ್ಲಿ ನಾನು ಪಾತ್ರ ಇಟ್ಟಲ್ಲ, ಅದರಲ್ಲಿ ಊಟ ಉಂಟು. ಅದು ಇದಕ್ಕೆ ಸಾಕಾಗ್ತದ ಎಂತ ಗೊತ್ತಿಲ್ಲ. ಈ ಮೀನುಗಸಿ ಇದಕ್ಕೆ ಸಾಕಾಗ್ತದೆ ಅಂತ ಗೊತ್ತಿಲ್ಲ. ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ವಾಪಸ್ ಹೋಗಿ ಸ್ವಲ್ಪ ಮೀನುಗಸಿ ತಕೊಂಡು ಬರೋದು. ನೋಡಿ ನನ್ನ ಮಗಳು ನೋಡಿ ಭಾರಿ ಕಷ್ಟದಲ್ಲಿ ದೂರ ನಿಂತಿದೆ. ಇಲ್ಲಂತಿದ್ರೆ ಇದನ್ನು ಇಷ್ಟು ಗಬಗಬಂತ ತಿಂದಾಗ್ತಿತ್ತು. ಈರುಳ್ಳಿದ್ದ ಕಾರಣ ಪರಿಮಳಕ್ಕೆ ಆಸೆ ಆಗ್ತಾ ಉಂಟು, ತಿನ್ಲಿಕ್ಕೆ ಆಗ್ತಿಲ್ಲ. ಆ ತರ ಆಗಿದೆ ಅದರ ಪರಿಸ್ಥಿತಿ. ಈಗ ಅನ್ನವನ್ನು ಚಂದ ಮಿಕ್ಸ್ ಮಾಡಿಕೊಂಡು ಒಂದು ಬಕೆಟ್ ಎಲ್ಲ ಹಾಕಿಕೊಂಡೆ. ಇನ್ನು ಸ್ವಲ್ಪ ಅನ್ನ ಮಾತ್ರ ಉಳಿಯಿತು. ಬಕೆಟ್ ಎಲ್ಲ ಹಾಕಿಕೊಂಡು ನನ್ನ ಸವಾರಿ ಹೊರಟಿತ್ತು. ಎಲ್ಲಿಗೆ? ನಮ್ಮ ಏರಿಯಾದಲ್ಲೆಲ್ಲ ನಾಯಿಗಳು ಉಂಟಲ್ಲ, ಹಾಗೆ ಏರಿಯಾದಲ್ಲಿರುವ ನಾಯಿಗಳಿಗೆ ಊಟ ಹಾಕ್ಲಿಕ್ಕೆ ಅಂತೇಳಿ ಸ್ಕೂಟಿಯಲ್ಲಿ ಇಟ್ಟು ಹೊರಟೆ. ಇದು ಊಟ ಹಾಕ್ಲಿಕ್ಕೆ ಎಲೆ ಎಲ್ಲ ಬೇಕಲ್ಲ, ಹಾಗೆ ಎಲೆ ಕಟ್ ಮಾಡ್ಲಿಕ್ಕೆ ಅಂತೇಳಿ ಬಂದದ್ದು. ಇವತ್ತು ನಮ್ಮ ಚಿಂತು ವಿಡಿಯೋದ ಎದುರು ಬರುದಿಲ್ಲಂತೆ, ಕಾಣುದಿಲ್ಲಂತೆ. ಯಾಕೆ ಅಂತ ಹೇಳಿದ್ರೆ ಹೋಟೆಲಿಗೆ ಹೋಗಿ ಸಾಂಬಾರ್ ತರುವವಳು ನೀನು, ಇಲ್ಲಿ ಅನ್ನ ಇಡುವವಳು ನೀನು, ಇದನ್ನ ಹಿಂದೆ ನಿಂತು ಮಿಕ್ಸ್ ಮಾಡುದು ಕಷ್ಟಪಡುದೆಲ್ಲ ನೀನು ಅಂತೆ. ಮತ್ತೆ ವಿಡಿಯೋದ ಎದುರು ಬಂದು ನಾಯಿಗಳಿಗೆ ಊಟ ಹಾಕೋದು ಮಾತ್ರ ನಾನಂತೆ. ಕಷ್ಟಪಡುವವಳು ನೀನಲ್ಲ, ಆದ ಕಾರಣ ನೀನೇ ವಿಡಿಯೋದ ಎದುರು ಕಾಣು. ನಾನು ಯಾಕೆ ದೊಡ್ಡ ಜನ ಆಗುದೊಮ್ಮೆ ವಿಡಿಯೋದ ಎದುರು ಬಂದು ಅಂತ ಹೇಳಿದ. ಹಾಗೆ ಇವತ್ತು ಕ್ಯಾಮರಾಮನ್ ಆಗಿ ಅವನು ಹಿಂದೆ ಇದ್ದಾನೆ, ಇವತ್ತು ನಾನು ವಿಡಿಯೋದ ಮುಂದೆ ನಿಂತು ನಾನಿದ್ದೇನೆ. ಹಾಗೆ ಊಟ ಎಲ್ಲ ಹಿಡ್ಕೊಂಡು ಬಂದೆವು. ಬರುವಾಗ ನೋಡಿ ಇಲ್ಲಿ ನಾಯಿಗಳು ನಮ್ಮನ್ನು ನೋಡಿದ ಕೂಡಲೇ ಬಾಲ ಅಲ್ಲಡಿಸ್ತಾ ಉಂಟು. ಇದು ನೋಡಿ ನಿಜವಾದ ಪ್ರೀತಿ ಅಂದ್ರೆ. ಮೊನ್ನೆ ಒಂದೇ ದಿವಸ ಊಟ ಹಾಕಿದ್ದು, ಒಂದೇ ದಿವಸದಲ್ಲಿ ನೋಡಿ ನಮ್ಮ
ನಮ್ಮನ್ನು ನೋಡಿದ ಕೂಡಲೇ ಬಾಲ ಅಲ್ಲಾಡಿಸ್ತಾ ಉಂಟು. ಮನುಷ್ಯರಿಗೆ ನೀವು ಎಷ್ಟೇ ಉಪಕಾರ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಮನುಷ್ಯರು ಎಂತ ಗೊತ್ತುಂಟ, ನಮ್ಮ ಕೈಯಲ್ಲಿ ಉಪಕಾರ ಆಗುವವರೆಗೆ ನಮ್ಮನ್ನು ಚಂದವೋ ಹಾಗೆ ಹೀಗೆ ಅಂತೇಳಿ ಹೊಗಳ್ತಾರೆ. ಅದೇ ಅವರ ಉಪಕಾರ ಆದ ನಂತರ ಮತ್ತೆ ನಾವು ಕೆಟ್ಟವರಾಗ್ತೇವೆ. ಆದ್ರೆ ಈ ನಾಯಿಗೆ ಹಾಗೆಲ್ಲ ನೋಡಿ, ಒಂದು ಸಲ ಊಟ ಹಾಕಿದ ಕೂಡಲೇ ಬಾಲ ಅಲ್ಲಾಡಿಸ್ತುಂಟು ನೋಡಿ. ಇದು ನಿಜವಾದ ಪ್ರೀತಿ ಅಂದ್ರೆ. ಅದಕ್ಕೆ ನೋಡಿ ನಾವು ಈಗೀಗ ಮನುಷ್ಯರಿಗೆ ಉಪಕಾರ ಮಾಡುವುದನ್ನು ಬಿಟ್ಟು ಈ ತರ ಮೂಕ ಪ್ರಾಣಿಗಳಿಗೆ ಏನಾದ್ರೂ ನಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡುವ ಅಂತ ಹೇಳಿಕೊಂಡು ನಾವೀಗ ಹೊರಟದ್ದು. ಯಾಕೆಂತೇಳಿ ಅದ್ರ ಬಾಲ ಅಲ್ಲಾಡಿಸ್ತದೆ, ಅದಕ್ಕೋಸ್ಕರ. ಇನ್ನು ಈ ವಿಡಿಯೋವನ್ನು ನೋಡಿದ ಕೂಡಲೇ ಕೆಲವರೆಲ್ಲ ಕಮೆಂಟ್ ಹಾಕ್ಲಿಕ್ಕೆ ಇರ್ಬೋದು, ಬೀದಿ ನಾಯಿಗಳಿಗೆ ಊಟ ಹಾಕಿದ್ರೆ ಅದು ಹಾಗೆ ಮಾಡ್ತದೆ, ಹೀಗೆ ಮಾಡ್ತದೆ, ಕಚ್ಚಲಿಕ್ಕೆ ಬರ್ತದೆ, ಹಾಗೆ ಅಂತೆಲ್ಲ ಕಮೆಂಟ್ ಹಾಕ್ಲಿಕ್ಕೆ ಇರ್ಬೋದು. ಅದು ಅಲ್ಲಂತ ನಾನು ಹೇಳುದಿಲ್ಲ, ಎಷ್ಟೇ ಅದರದ್ದು ನಾಯಿ ಅಲ್ಲ, ಕಚ್ಚಲಿಕ್ಕೆ ಬರ್ಬೋದು. ಆದ್ರೆ ಅದು ಜೀವ ಉಂಟಲ್ಲ, ಜೀವ ಇರುವಾಗ ಅದನ್ನು ಹಾಗೆ ಬಿಡ್ಲಿಕ್ಕೇನು ಮನಸ್ಸು ಬರುದಿಲ್ಲ. ಹಸಿವು ಅಂತ ಹೇಳುವಂಥದ್ದು ಎಲ್ಲರಿಗೂ ಒಂದಲ್ಲ, ನಮಿಗಾದ್ರೂ ಈ ಪ್ರಾಣಿಗಳಿಗಾದ್ರೂ ಎಲ್ಲ ಒಂದಲ್ಲ. ನಾವಾದ್ರೆ ಹಸಿವು ಆಗುವಾಗ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನಾದ್ರು ಕೇಳಿ ತಿಂತೇವೆ, ಅಥವಾ ನಾವು ಮನೆಯಲ್ಲಿ ಬೇಯಿಸಿ ತಿಂತೇವೆ. ಆದ್ರೆ ಈ ಬಾಯಿ ಬಾರದ ಪ್ರಾಣಿಗಳಿಗೆ ಪಾಪ ಹೇಗೆ ಬಾಯಿ ಬರುದಿಲ್ಲಲ್ಲ ಕೇಳಲಿಕ್ಕೆ. ಅದಕ್ಕೆ ಆದ ಕಾರಣ ಅದು ಹಸಿವನ್ನು ತಡೆದುಕೊಂಡೇ ಕೂತ್ಕೊಳ್ಬೇಕಲ್ಲದೆ ಅದಕ್ಕೆ ಕೇಳಲಿಕ್ಕೆ ಆಗುದಿಲ್ಲಲ್ಲ. ಮತ್ತೆ ಮೊನ್ನೆಬ್ರು ಕಮೆಂಟ್ ಹಾಕಿದ್ರು, ಇದು ಬರೀ ನಾಯಿಗಳನ್ನು ಮಾತ್ರ ನೋಡುದಲ್ಲ, ದನಗಳ ಕಡೆ ಕೂಡ ಸ್ವಲ್ಪ ನೋಡಿ ತಿಳಿಕೊಂಡು. ಆದ್ರೆ ನಮ್ಮ ಏರಿಯಾದಲ್ಲಿ ಇರುವುದು ಬರೀ ಮೂಕ ಪ್ರಾಣಿಗಳಂದ್ರೆ ಬೀದಿ ನಾಯಿಗಳು ಮಾತ್ರ, ದನಗಳೆಲ್ಲ ಇಲ್ಲ. ದನಗಳೇನಾದ್ರೂ ಕಂಡ್ರೆ ಖಂಡಿತವಾಗಿಯೂ ನಾವು ಅದಕ್ಕೆ ಆಹಾರ ಕೊಡುವಂತ ಇದ್ರೆ ಮಾಡ್ತೇವೆ. ನಮಗೆ ಬರೀ ನಾಯಿಗಳು ಮಾತ್ರ ಅಲ್ಲ, ಮೂಕ ಪ್ರಾಣಿಗಳು ಯಾವುದಾದ್ರೂ ಅಷ್ಟೇ, ಬಾಯಿ ಬರದ ಪ್ರಾಣಿಗಳು ನಮ್ಮ ಕೈಯಿಂದ ಏನು ಸಹಾಯ ಮಾಡ್ಲಿಕ್ಕೆ ಆಗ್ತದ ಆ ತರ ಸಹಾಯವನ್ನು ಖಂಡಿತವಾಗಿಯೂ ಕೂಡ ನಾವು ಮಾಡ್ತೇವೆ. ಮತ್ತೆಂತ ಗೊತ್ತುಂಟ, ಈ ನಾಯಿಗಳಲ್ಲಿ ಕೂಡ ಉಂಟಲ್ಲ ರೌಡಿಸಮ್ ಎಲ್ಲ ಉಂಟು. ಏಕೆಂತ ಹೇಳಿದ್ರೆ ಇಲ್ಲಿ ಮೇಲೆ ಒಂದು ನಾಯಿ ಎತ್ತುಕೊಂಡು ಉಂಟು ನೋಡಿ, ಅದು ಈ ಏರಿಯಾದ ನಾಯಿ ಅಲ್ಲಾಗಿರ್ಬೇಕು. ಈ ನಾಯಿ ಕೆಳಗೆ ಇಳಿದು ಬಂದ್ರೆ ಉಂಟಲ್ಲ, ಕೆಳಗಿದ್ದ ಈ ತಿನ್ನುವ ನಾಯಿಗಳು ಅದಕ್ಕೆ ಕಚ್ಚುತ್ತದೆ ಅಂತ. ಈ ಏರಿಯಾದ ನಾಯಿಗಳದ್ದು ಮಾತ್ರ ಹವ, ಬೇರೆ ಏರಿಯಾದ ನಾಯಿಗಳು ಈ ಏರಿಯಾಕ್ಕೆ ಬರುವಾಗಿಲ್ಲ, ಈ ಏರಿಯಾದ ನಾಯಿಗಳು ಬೇರೆ ಏರಿಯಾಕ್ಕೆ ಹೋಗುವಾಗಿಲ್ಲ. ಇಲ್ಲಿ ರೌಡಿಸಮ್ ಎಲ್ಲ ಉಂಟು ನಾಯಿಗಳಲ್ಲಿ ಕೂಡ. ನಮ್ಮದು ಇಲ್ಲಿ ಮನೆ ಮೇಲೆ ಅಲ್ಲ, ಆದ ಕಾರಣ ನಾನು ಮೇಲೆಲ್ಲ ನಿಂತುಕೊಂಡು ನೋಡ್ತೇನೆ. ಅಕಸ್ಮಾತ್ ಆಗಿ ಯಾವುದೋ ಒಂದು ನಾಯಿ ಈ ಏರಿಯಾಕ್ಕೆ ಬಂದ್ರೆ ಉಂಟಲ್ಲ, ಈ ಏರಿಯಾದ ನಾಯಿಗಳೆಲ್ಲ ಸೇರಿ ಅದನ್ನು ಅಟ್ಟಿಸ್ಕೊಂಡು ಹೋಗಿ ಕಚ್ಚುದು ಅಂತ. ಮನುಷ್ಯರಲ್ಲಿ ಮಾತ್ರ ಅಲ್ಲ ರೌಡಿಸಮ್ ಇರುದು, ನಾಯಿಗಳಲ್ಲಿ ಕೂಡ ರೌಡಿಸಮ್ ಉಂಟು ಅಂತ. ನೋಡಿ ಹೊಟ್ಟೆ ಫುಲ್ ಮಾಡಿ ರೌಡಿಸಮ್ ಎಲ್ಲ ಮಾಡಿ ಓಡಿ ಹೋಗಿ ನೋಡಿ ರೋಡಲ್ಲಿ ನಿಂತಿದೆ. ಯಾಕೆ ಹೊಟ್ಟೆ ಫುಲ್ ಆಯ್ತಲ್ಲ. ಅದಾದ ನಂತರ ನಾನು ಕ್ಯಾಮರಾವನ್ನು ಮೆಲ್ಲ ಚಿಂತುನ ಸೈಡ್ ತಿರುಗಿಸಿದೆ. ಆಗ ಇವನು ಹೇಳಿದ, ನಾನು ಸ್ಟೈಲ್ ಆಗಿದ್ದೇನಲ್ಲಮ್ಮ, ಚಂದ ಇದ್ದೇನಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ನಿನ್ನಕ್ಕಿಂತ ಚಂದ ಇಲ್ಲಿ ತಿಂತ ಉಂಟಲ್ಲ, ಇದು ಚಂದ ಉಂಟಲ್ಲ ಚಿಂತು ಅಂತ ಹೇಳಿದೆ. ಇಲ್ಲಿ ಚಿಂತು ನೋಡಿ ಕಾಲು ಕುತ್ತ ಮಾಡಿ ಸ್ಕೂಟಿಯಲ್ಲಿ ಕೂತಿದ್ದಾನೆ. ಯಾಕೆ ಗೊತ್ತುಂಟ, ಈ ಕಪ್ಪು ನಾಯಿ ಒಂದು ಸಲ ಇವನಿಗೆ ಕಚ್ಚಲಿಕ್ಕೆ ಬಂದಿದಂತೆ. ಅದಕ್ಕೆ ಅವನು ಹೆದರಿ ಸ್ಕೂಟಿಯಲ್ಲಿ ಮೇಲೆ ಕಾಲು ಕುತ್ತ ಮಾಡಿ ಕೂತದ್ದು. ಅದಾದ ನಂತರ ನಾವು ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ನಾಯಿಯನ್ನು ಹುಡುಕಿಕೊಂಡು ಬಂದೆವು. ಗ್ರೌಂಡ್ ಅಲ್ಲಿ ಅಂತ ಒತ್ತಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಉಂಟು. ಅದಕ್ಕೋಸ್ಕರ ನಾನು ಗ್ರೌಂಡ್ ಅಲ್ಲಿ ಅಂತ ಒತ್ತಿ ಹೇಳುದು. ಕಾರಣವನ್ನು ನಾನು ಹೇಳುದಿಲ್ಲ. ಅಲ್ಲಿ ಕೂಡ ಒಂದು 2 ನಾಯಿಗಳು ಬಂದು ನಂಗೆ ಊಟ ಕೊಡು ಅಂತ ಕೇಳಿತ್ತು. ಹಾಗೆ ಅದಕ್ಕೆ ಕೂಡ ಊಟ ಎಲ್ಲ ಕೊಟ್ಟು ಅದರ ಎಲೆಯನ್ನು ತೆಗೆದು ಸೈಡು ಇದು ಬಲ್ಲೆಗೆ ಒಂದು ಇದು ಗಿಡದ ಎಡೆಯಲ್ಲೆಲ್ಲ ಹಾಕಿ ಬಂದಿದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮಿಂದಾಗಿ ಇದು ಸ್ಕೂಲ್ ಗ್ರೌಂಡ್ ಗಲೀಜಾಗಬಾರ್ದಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ನಮ್ಮ ಚಿಂತು ಕೂಡ ಚಿಕ್ಕದಿರುವಾಗ ಇದೇ ಗ್ರೌಂಡಿಗೆ ಆಟ ಆಡ್ಲಿಕ್ಕೆ ಬರ್ತಿದ್ದೆ. ಈಗ ಮಾತ್ರ ಬರುದಿಲ್ಲ. ನಾನು ಹೋಗು ಅಂತ ಹೇಳಿದ್ರು ಕೂಡ ಎಂತ ಚಿಕ್ಕ ಮಕ್ಕಳಾಗಿ ಹೋಗಿ ಆಟ ಆಡುದು, ನಾನು ಹೋಗುದಿಲ್ಲ ಅಂತ ಹೇಳ್ತಾನೆ. ಮೊದಲು ಚಿಕ್ಕದಿರುವಾಗ ತುಂಬಾ ವರ್ಷ ಈ ಗ್ರೌಂಡ್ ಅಲ್ಲಿ ಬಂದು ಆಟ ಆಡಿದ್ದಾನೆ. ಅದಾದ ನಂತರ ನಾವು ಈಚೆ ಸೈಡ್ಗೆ ಬಂದು ನಾವು ಎಲೆಯಲ್ಲಿ ಊಟ ಹಾಕಿದ್ದೇವಲ್ಲ, ಆ ಎಲೆಯನ್ನೆಲ್ಲ ತೆಗೆದು ಸೈಡ್ ಹಾಕಿ ಬಂದೆವು. ಯಾಕೆ ಅಂತ ಹೇಳಿದ್ರೆ ಇದುವರೆಗೆ ನಮ್ಮ ವಿಡಿಯೋದಿಂದ ಯಾರಿಗೆ ಕೂಡ ಕೆಟ್ಟದಾಗ್ಲಿಲ್ಲ, ಇನ್ನು ಕೂಡ ನಮ್ಮ ವಿಡಿಯೋದಿಂದ ಉಪದ್ರ ಆಗುದು ಬೇಡ. ಒಳ್ಳೇದೇ ಆದಲ್ಲದೆ ನಮ್ಮ ವಿಡಿಯೋದಿಂದ ಎಲ್ಲ ಒಳ್ಳೇದೇ ಆದಲ್ಲದೆ ಕೆಟ್ಟದ್ದು ಯಾರಿಗೂ ಕೂಡ ಆಗ್ಲಿಲ್ಲ. ಆದ ಕಾರಣ ಇದರಿಂದಲೂ ಈ ವಿಡಿಯೋದಿಂದ ಕೂಡ ಕೆಟ್ಟದಾಗುದು ಬೇಡ ಅಂತ ಹೇಳೋದಕ್ಕೆ ನಾವು ಎಲೆ ಹಾಕಿದನು ಎಲೆಯನ್ನೆಲ್ಲ ಕ್ಲೀನ್ ಮಾಡಿ ಸೈಡಲ್ಲಿ ಹಾಕಿಟ್ಟೆ ಬಂದದ್ದು. ಹಾಗೆ ಇನ್ನೊಂದು ಕಡೆ ಬಂದು ಇಲ್ಲಿ ಕೂಡ ಊಟ ಹಾಕಿದೆವು. ಇದು ನಾವು ಮೊದಲು ರೂಮಲ್ಲಿ ಇದ್ದೇವಲ್ಲ, ಅಲ್ಲಿಯ ನಾಯಿಗಳಿಗೆ ಊಟ ಹಾಕಿದ್ದು. ಇದೊಂದು ಕಪ್ಪು ನಾಯಿ ಉಂಟು. ಇಲ್ಲಿ ಉಂಟಲ್ಲ ಅಪ್ಪ ಅಮ್ಮ 2 ಮಕ್ಕಳು, ಒಂದು ಫ್ಯಾಮಿಲಿ ಉಂಟಾಯ್ತಾ. ಈ ನಾಯಿಗಳದ್ದು ಒಂಥರ ಚಂದದ ಫ್ಯಾಮಿಲಿ. ಅಪ್ಪ ಅಮ್ಮ ಅಲ್ಲ, ಅಕ್ಕನವರು ಕಾಣ್ತದೆ. ಇದು ಅಕ್ಕ ತಮ್ಮ, ಇದು ಅಪ್ಪ. ಮತ್ತೆ ಇಲ್ಲಿ 2 ಕಪ್ಪು ನಾಯಿಗಳು ಉಂಟು. ಇದು ಅಕ್ಕ ತಂಗಿ ಕಾಣ್ತದೆ.
ಹೌದು, ಇದು ಅಕ್ಕ, ಇನ್ನೊಂದು ಉಂಟು, ಅದು ತಂಗಿ ಆಯ್ತಾ. ಒಂದು ಚಂದದ ಫ್ಯಾಮಿಲಿ. ಅಮ್ಮ ಕೂಡ ಉಂಟು, ಅಮ್ಮ ಆಚೆ ಎಲ್ಲ ಉಂಟು ಕಾಣ್ತದೆ. ಒಂಥರ ಮನುಷ್ಯರಾಗಿ ಭಾರಿ ಚಂದದ ಫ್ಯಾಮಿಲಿ ನೋಡಿ. 2 ಅಕ್ಕನ ಮತ್ತು ತಂಗಿ ಇದ್ದಾರೆ, ಮತ್ತೆ ಈಚೆ ಸೈಡಲ್ಲಿ ಅಪ್ಪ ಕೂಡ ತಿಂತ ಉಂಟು ನೋಡಿ. ಈ ನಾಯಿಗಳಿಗೆ ಸ್ವಲ್ಪ ಊಟ ಎಲ್ಲ ಇಲ್ಲೆಲ್ಲ ಕೊಡ್ತಾರೆ, ಅಷ್ಟು ದೊಡ್ಡ ಏನು ಕಷ್ಟ ಏನಿಲ್ಲ. ಇದು ನೋಡಿ ಅಪ್ಪ ಓಡಿ ಬಂತು ನೋಡಿ. ಹಾಗೆ ಅಲ್ಲಿ ಊಟ ಎಲ್ಲ ಹಾಕಿ ಇನ್ನೊಂದು ಏರಿಯಾಕ್ಕೆ ಬಂದೆವು. ಇನ್ನೊಂದು ಏರಿಯಾ ಅಂತ ಹೇಳಿದ್ರೆ ನಮ್ಮ ಮನೆಯ ಪಕ್ಕ ಆಚೆ ಈಚೆ ಏರಿಯಾ ಎಲ್ಲ ಉಂಟಲ್ಲ, ಅಲ್ಲಿ ನಮಗೆ ಗೊತ್ತಿರುವ ಹಾಗೆ ನಮ್ಮ ಏರಿಯಾದಲ್ಲಿ ಒಂದು 4-5 ಕಡೆನ ನಾಯಿಗಳು ಇರ್ತದೆ. ಹಾಗೆ ಆ ಏರಿಯಾಗಳಿಗೆಲ್ಲ ಬಂದು ಊಟ ಹಾಕಿಕೊಂಡು ಬಂದದ್ದು. ಇಲ್ಲಿ ನೋಡಿ ಅಷ್ಟು ದೂರದಲ್ಲಿ ನಾಯಿ ಉಂಟು, ನಾವು ಇಲ್ಲಿ ಆಗ್ತಿದ್ದೇವೆ. ಯಾಕೆಂದ್ರೆ ಈ ನಾಯಿಗಳಿಗೆ ನಮ್ಮನ್ನು ಅಷ್ಟೊಂದು ಗೊತ್ತಿಲ್ಲ, ಪರಿಚಯ ಇಲ್ಲಲ್ಲ. ಕೆಲವೆಲ್ಲ ನಾಯಿಗಳಿಗೆ ನಮ್ಮನ್ನು ನೋಡಿಲ್ಲ, ಪರಿಚಯ ಉಂಟು. ಈ ನಾಯಿಗಳಿಗೆ ನಮ್ಮನ್ನು ಅಷ್ಟೊಂದು ಪರಿಚಯ ಇಲ್ಲ, ಹಾಗೆ ದೂರದಲ್ಲಿ ಹೋಗಿ ನಿಂತುಕೊಂಡಿದೆ. ಹಾಗೆ ಅಲ್ಲಿ ಕೂಡ ಊಟ ಎಲ್ಲ ಹಾಕಿ ನಾವು ಮನೆಗೆ ಬಂದೆವು. ಈ ವಿಡಿಯೋದಲ್ಲಿ ಕೆಲವು ನಾನು ಒತ್ತಿ ಕೆಲವು ವಿಷಯಗಳನ್ನು ಹೇಳಿದ್ದೇನೆ. ಎಂತಂತ ಹೇಳಿದ್ರೆ ಗ್ರೌಂಡ್ ಅಲ್ಲಿ ಹಾಕಿದ್ದೇನೆ ಅಂತ ಒಂದು ವಿಷಯ. ಇನ್ನೊಂದು ವಿಷಯ, ನಮ್ಮ ವಿಡಿಯೋದಿಂದ ಯಾರಿಗೂ ಕೂಡ ಕೆಟ್ಟದಾಗ್ಲಿಲ್ಲ, ಒಳ್ಳೇದೇ ಆದಂತ ಹೇಳುವಂತ 1-2 ವಿಷಯವನ್ನು ಒತ್ತಿ ಹೇಳಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಮನಸ್ಸಿಗೆ ಕೆಲವರಿಂದ ನೋವಾಗಿದೆ, ಆದ ಕಾರಣ ಕೆಲವೊಂದು ವಿಷಯಗಳನ್ನು ನಾನು ಒತ್ತಿ ಹೇಳಿದ್ದೇನೆ. ಅದಾದ ನಂತರ ಊಟ ಎಲ್ಲ ಹಾಕಿ ಮನೆಗೆ ಬಂದೆವು. ಇಷ್ಟೇ ಇವತ್ತಿನ ವಿಡಿಯೋ ಆಯ್ತಾ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ನಮ್ಮದೊಂದು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಉಂಟು, ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಆಯ್ತಾ. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗುವ ಇನ್ನು. ಬಾಯ್.